ವೆಂಕಟೇಶ್ ಸರ್, ಚುಕ್ಕೆಗುರುತಿನ ಪ್ರಶ್ನೆ 934 ಮಾನ್ಯ ಕಾರ್ಮಿಕ ಸಚಿವರನ್ನು ಕೇಳುತ್ತೇನೆ. ಉತ್ತರ ಒದಗಿಸಲಾಗಿದೆ. ಸರ್, ಉತ್ತರ ಒದಗಿಸಿದ್ದಾರೆ. ನಾನು ಈ ರಾಜ್ಯದಲ್ಲಿ ಎಷ್ಟು ಜನ ಕಾರ್ಮಿಕರು ಅಲ್ಲದವರು ನೋಂದಾಯಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದೆ. ಅನುಬಂಧ ಕೊಟ್ಟಿದ್ದಾರೆ ಸರ್. ಅನುಬಂಧದಲ್ಲಿ 3,54,000 ಜನ ಹೇಳ್ತಾರೆ. ಆದರೆ ಬರೀ 4 ಜಿಲ್ಲೆನಲ್ಲೇ 2,95,000 ಇದೆ. ಒಂದೇ ಜಿಲ್ಲೆನಲ್ಲಿ 2,23,230 ಹಾವೇರಿ. ಈ ಥರ ಒಂದೊಂದು ಜಿಲ್ಲೆನಲ್ಲಿ ನಿಮ್ಮ ಅಧಿಕಾರಿಗಳು ಹೆಂಗೆ ಇಷ್ಟೊಂದು ಜನಕ್ಕೆ ಕೊಡ್ತಾರೆ? ಒಂದೇ ಜಿಲ್ಲೆನಲ್ಲಿ ಹಾವೇರಿ 2,23,230 ಹಾವೇರಿ, 28,796 ಕಾರವಾರ, 32,000 ಬೀದರು. ಬರೀ 4 ಜಿಲ್ಲೆನಲ್ಲೇ 3 ಲಕ್ಷ ಕಾರ್ಡ್ ಕೊಡ್ತಾರೆ ಇವರು. ಸ್ಟೇಟ್ ಎಲ್ಲ 3,54,000 ಅನರ್ಹರು ಕೊಟ್ಟಿದ್ದೀವಿ ಅಂತಾರೆ. ಹೆಂಗೆ ಕೊಡ್ತಾರೆ ಇವರು? ಇದನ್ನು ಪತ್ತೆ ಹಚ್ಚೋದು ಹೇಗೆ? ಈ ಸರ್ಕಾರದಿಂದ ಇವ್ರಿಗೆಲ್ಲ ಅನುಕೂಲ ಸಿಗ್ತಾ ಇದೆ, ಬೇರೆಯವ್ರಿಗೆ ಸಿಗಬೇಕಾಗಿದ್ದು. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇವ್ರಿಗೆ ಯಾಕೆ ಈ ಥರ ಇಷ್ಟೊಂದು ಅಸಡ್ಡೆ ಅಂತ ಸರ್? ಆಮೇಲೆ ತಪ್ಪು ಮಾಹಿತಿ ಕೊಟ್ಟವ್ರನ್ನ ಕಪ್ಪು ಪಟ್ಟಿಗನ್ನು ಇವ್ರು ಶಿಫಾರಸು ಮಾಡಬೇಕು. ಇವತ್ತವ್ರಿಗೊಬ್ಬರನ್ನೂ ಮಾಡಿಲ್ಲ. ಯಾಕೆಂದರೆ ಇವೆಲ್ಲ ಕಾಂಟ್ರಾಕ್ಟರ್ ಮುಖಾಂತರ ESI PF ಕಟ್ಟಬೇಕು. ಅದರದ್ದೇನು ಚಲನೂ ಇರೋದಿಲ್ಲ. ಹೇಗೆ ಇಷ್ಟು ಜನಕ್ಕೆ ಕೊಡ್ತಾರೆ? ಮಂತ್ರಿಗಳು ಹೇಳಿ ಸರ್, ನಾನು ಆಮೇಲೆ ಕ್ಲಾರಿಫಿಕೇಶನ್ ಕೇಳ್ತೀನಿ. ಸಭಾಧ್ಯಕ್ಷರೇ, ಇವರು ಮೊನ್ನೆ ಹಿರಿಯರು ವೆಂಕಟೇಶ್ ಸಾಹೇಬರು ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಇನ್ಎಲಿಜಿಬಲ್ ಕಾರ್ಡ್ಸ್ನ ನೀವು ಯಾವ ರೀತಿ ಇದನ್ನ ಕಡಿವಾಣ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 2007ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥವು ನಮ್ಮ ಈ ಕನ್ಸ್ಟ್ರಕ್ಷನ್ ಬೋರ್ಡು 2017-18 ಇಸ್ವಿವರೆಗೆ ನಮ್ಮಲ್ಲಿ ಕೇವಲ 12,91,458 ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ರು ಸಭಾಧ್ಯಕ್ಷರು. ಅದಾದ್ಮೇಲೆ ಕಳೆದ 3 ವರ್ಷದಲ್ಲಿ ಸುಮಾರು 39 ಲಕ್ಷ ಕಾರ್ಡ್ಸ್ ಜಾಸ್ತಿ ಆದವು. ಹಂಗಾಗಿ ಒಟ್ಟಾರೆ ಈಗಿರ್ತಕ್ಕಂಥ ನಮ್ಮಲ್ಲಿ 51 ಲಕ್ಷಕ್ಕೂ ಹೆಚ್ಚು ಕನ್ಸ್ಟ್ರಕ್ಷನ್ ಕಾರ್ಡ್ ಹೋಲ್ಡರ್ಸ್ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಇದು ಆವರೇಜ್ ನೀವು ತಗೊಂಡ್ರೆ ಎಲ್ಲಾ ಜಿಲ್ಲೆಗೆ 2.5 ಲಕ್ಷದಿಂದ 3 ಲಕ್ಷವರೆಗೆ ಆವರೇಜ್ ಬರ್ತಾ ಇದೆ. ಇದಕ್ಕೇನಾಯ್ತು ಅಂತಂದ್ರೆ ಸಭಾಧ್ಯಕ್ಷರ, ಇಲ್ಲಿ ಎಲ್ಲದರದ್ದು ಒಂದು ಒತ್ತಡ ಇದೆ. ಯಾರ್ಯಾರು ರಿಜಿಸ್ಟರ್ ಆಗ್ಬೋದು? ರಿಜಿಸ್ಟರ್ ಮಾಡ್ತಕ್ಕಂಥವ್ರು ಯಾರಂತಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಮಾಡ್ತಕ್ಕಂಥವ್ರು ಎಂಪ್ಲಾಯರ್ ಆಗ್ಬೋದು, ಕಾಂಟ್ರಾಕ್ಟರ್ ಆಗ್ಬೋದು, ಕ್ರೆಡೈ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಗ್ಬೋದು, BIR ಆಗ್ಬೋದು, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೂಡ ಆಗ್ಬೋದು, ಅಥವಾ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇನ್ ಫಾರ್ಮ್ 5B ನ ಕೊಡಬಹುದು, ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಇನ್ ಫಾರ್ಮ್ ಆಫ್ V5C, ಆರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಸೆಕ್ರೆಟರಿ, ಗ್ರಾಮ ಪಂಚಾಯತ್ ಇನ್ ಫಾರ್ಮ್ ಆಫ್ ED. ಇವೆಲ್ಲ ಜನರಿಂದಾನೆ, ಆಮೇಲೆ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರ ಒತ್ತಡದ ಮೇಲೆ ಇದಾಗಿರ್ತಕ್ಕಂಥ ನಿಜ ಇದೆ. ಸೊ ಅವ್ರು ಕೇಳ್ತಕ್ಕಂಥ ಇದನ್ನ ಯಾವ ರೀತಿ ಅವರಿಗೆ ನೀವು ಕ್ರಮ ಜರುಗಿಸ್ತೀರಿ? ಈಗ ಮೊದಲನೇದು 46 ಲಕ್ಷ ಕಾರ್ಡ್ನಲ್ಲಿ, ಇವತ್ತು ಉದಾಹರಣೆಗೆ ನಮ್ಮ ಹಾವೇರಿನಲ್ಲಿ 3 ಲಕ್ಷ ಕಾರ್ಡ್ನಲ್ಲಿ ನಾವು ಮೊನ್ನೆ ಆಡಿಟ್ ಮಾಡಿಸಿದಾಗ ಸುಮಾರು 2,70,000 ಜನ ಇನ್ಎಲಿಜಿಬಲ್ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಂಗಾಗಿ ನಾವು ಇಡೀ ಕರ್ನಾಟಕದಲ್ಲಿ ಇದನ್ನ ಒಂದು ಆಡಿಟ್ ಮಾಡ್ಬೇಕಂತ ಹೇಳಿ ಈಗ ಹೊಸದಾಗಿ ನಾವು ಒಂದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಅಂತ ಇಡೀ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರು ಬೆನಿಫಿಷಿಯರಿ ಇದ್ದಾರೆ, ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾಕಂದ್ರೆ ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದೆ. ಯಾಕಂದ್ರೆ ಒಂದೊಂದು ತಾಲೂಕಿನಲ್ಲಿ 30,000 ಜನ ಇವತ್ತು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅದು ಕಂಪ್ಲೀಟ್ ಆಗಿ ವೆರಿಫೈ ಮಾಡಬೇಕಂದ್ರೆ ಸೊ ವಿ ಆರ್ ಕಾನ್ಸ್ಟಿಟ್ಯೂಟಿಂಗ್ ಅ ನ್ಯೂ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡ್ಬಿಟ್ಟು ಅಲ್ಲಿ ಔಟ್ಸೋರ್ಸ್ ನಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡ್ಲಿಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಸೊ ಕ್ರಮೇಣವಾಗಿ ಇನ್ನೂ ಒಂದು 6-8 ಮಂತ್ಸ್ ನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇನ್ಎಲಿಜಿಬಲ್ ಯಾರಿದ್ದಾರೆ ನಾವು ಪತ್ತೆ ಹಚ್ಚತಕ್ಕಂಥ ಕೆಲಸ ಆಗುತ್ತೆ. ಈ ಇನ್ಎಲಿಜಿಬಲ್ ಆಗಿ ತಗೊಂಡಿದಾರಲ್ಲ, ಈ ಬೆನಿಫಿಟ್ಸ್ ಎಲ್ಲ ಬೇರೆಯವ್ರು ತಗೊಂಡಿದ್ದಾರೆ, ಅವ್ರದೆಲ್ಲಾನು ಅವ್ರ ಮೇಲೆ ಏನ್ ಕ್ರಮ ತಗೊಳ್ತೀರಿ? ಈ ಅಧಿಕಾರಿಗಳದನ್ನೆಲ್ಲ ಮಾಡ್ಕೊಟ್ಟಿದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ತಗೊಳ್ತೀರಿ ನೀವು? ಅದಕ್ಕೆ ಸಭಾಧ್ಯಕ್ಷರು ಈಗ ವೆರಿಫೈ ಮಾಡಲೇಬೇಕು. ವಾಟ್ ಹಿ ಹಸ್ ಗಾಟ್ ಅ ವೆರಿ ವ್ಯಾಲಿಡ್ ಕ್ವಶನ್. ಸೊ ಆಸ್ ಲಾಂಗ್ as we don't verify ಎಷ್ಟು ಜನಕ್ಕೆ ಇನ್ಎಲಿಜಿಬಲ್ ಗೆ ಎಷ್ಟು ಜನಕ್ಕೆ ಸಿಕ್ಕಿದೆ, ಯಾರು ಇನ್ಎಲಿಜಿಬಲ್ ಇದಾರೆ ಅಂತ ಹೇಳಿ ಒಂದು ಸರ್ವೆ ಮಾಡ್ತಾ ಇದೀವಿ. ಈಗ ಮೊನ್ನೆ ಉದಾಹರಣೆ ಒಂದು ಹೇಳಿದ್ವಲ್ಲ, ನಾವೇ ಸ್ವತಃ ನಮ್ಮ ಟೀಮ್ ಕಳಿಸಿ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಡಿಟ್ ಮಾಡಿಸಿದಾಗ ನಮಗೆ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು. ಆ ಸಂಪೂರ್ಣ ವರದಿ ಬಂದಾದ್ಮೇಲೆ ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದಟ್ ಹೂ ಹ್ಯಾಸ್ ಟು ಬಿ ಟೇಕನ್ ಅನ್ ಆಕ್ಷನ್. ಈಗ ಕೋವಿಡ್ ಟೈಮಲ್ಲಿ ಬೇಕಾದಷ್ಟು ಕಾರ್ಡ್ಗಳು ತಗೊಂಡಿದ್ರು, ಅವರೆಲ್ಲ ಊರುಗಳು ಬಿಟ್ಟು ಹೋಗಿದ್ದಾರೆ. ಅವೆಲ್ಲ ಚಾಲ್ತಿನಲ್ಲಿವೆ. ನೀವು ಬರೀ ಸಿಂಬದ್ದು ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಕೈ ತೊಳ್ಕೊಂಡ್ರಾಗಲ್ಲ. ಏನನ್ನ ಮಾಡಿ ನೀವು ಇದನ್ನೊಂದು ಕಡಿವಾಣ ಹಾಕಬೇಕು. ಯಾಕೆಂದ್ರೆ ಇನ್ಎಲಿಜಿಬಲ್ ಜನಕ್ಕೆಲ್ಲ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗದೆ ಬೇರೆಯವ್ರಿಗೆ ಸಿಗ್ತಾ ಇದೆ ಸರ್ಕಾರದ ಸೌಲಭ್ಯಗಳು.
ಅಲ್ಲ, ಅದೇ ಹೇಳ್ತಿರೋದು 46 ಲಕ್ಷ ಕಾರ್ಡ್ ಇದಾರೆ, ಎಲ್ಲರಿಗಿದೆ ಅಂತ ಅರ್ಥ ಅದರಲ್ಲಿ. ಇನ್ಎಲಿಜಿಬಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಎವ್ರಿಬಡಿ ಇಸ್ ಟುಡೇ ಹ್ಯಾವಿಂಗ್ ಅ ಲೇಬರ್ ಕಾರ್ಡ್. ಈವನ್ ಅ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಫೆರಾರಿ, ಹೂ ಇಸ್ ಹ್ಯಾವಿಂಗ್ 50 ಎಕರೆ ಭೂಮಿ ಇರೋನು, ಸೌಕಾರರು, ನಾವು ವೆರಿಫೈ ಮಾಡಿದಲ್ಲಿ ಲೆಕ್ಚರರ್ಗಳು, ಬಿಸ್ನೆಸ್ ಮ್ಯಾನ್ಗಳು, GST ಹೋಲ್ಡರ್ಸ್ ಕೂಡ ಲೇಬರ್ ಕಾರ್ಡ್ ಆಗ್ಬಿಟ್ಟಿದೆ. ಬಿಕಾಸ್ ಬೆನಿಫಿಟ್ಸ್ ಯಾವಾಗ ಜಾಸ್ತಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಭಾಧ್ಯಕ್ಷರೇ, ಪ್ರತಿಯೊಬ್ಬರು ಎನ್ರೋಲ್ ಆಗ್ಬಿಟ್ಟಿದ್ದಾರೆ. ಸೊ ಎನ್ರೋಲ್ಮೆಂಟ್ ಹ್ಯಾಸ್ ಗಾನ್ ಅಪ್ ಟು 51 lakhs, ಔಟ್ ಆಫ್ ವಿಚ್ ವಿ ಹ್ಯಾವ್ ರಿಮೂವ್ 6 lakhs ನಾವು. ಸೊ 46 lakhs ಕಾರ್ಡ್ ಹೋಲ್ಡರ್ಸ್ ಆಕ್ಟಿವ್ ಆಗಿದ್ದಾರೆ. ಸೊ ಇನ್ಎಲಿಜಿಬಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಒಂದಿದೆ, ಎಲಿಜಿಬಲ್ ಎಲ್ಲರಿಗೂ ಸಿಗ್ತಾ ಇಲ್ಲ. ಬಿಕಾಸ್ ಎವ್ರಿಬಡಿ ಹ್ಯಾವ್ ಬಿಕಮ್ ಎಲಿಜಿಬಲ್. ದ ಪೀಪಲ್ ಹೂ ಆರ್ ಎಲಿಜಿಬಲ್, ದೇ ಹ್ಯಾವ್ ಬಿಕಮ್ ಇನ್ಎಲಿಜಿಬಲ್. ದಟ್ಸ್ ಅ ಕ್ವಶನ್ ನಾವು. ಸೊ ಇದನ್ನ ಪತ್ತೆ ಹಚ್ಚಲಿಕ್ಕೆ ಟೈಮ್ ಬೇಕು, ಖಂಡಿತವಾಗಿ ಬೇಕು. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಓಷನ್. ಯಾಕಂದ್ರೆ 46 ಲಕ್ಷ ಕಾರ್ಡ್ ನ ಓವರ್ ನೈಟ್ ನಾನು ಸರಿ ಮಾಡ್ತೀನಿ ಅಂತ ಸದನ ಕೇಳಕ್ ಬರೋದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಅಮಂಗಸ್ ಟಾಸ್ಕ್ ವಿಚ್ ಐ ಆಮ್ ಪ್ರಾಂಪ್ಟ್ಲಿ ಡೂಯಿಂಗ್ ಇಟ್. ಐ ರಿಕ್ವೈರ್ ಸಮ್ ಮೋರ್ ಟೈಮ್. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ವಾಟ್ ಇಸ್ ದ ಆಕ್ಷನ್ ಪ್ಲಾನ್, ಮುಂದೆ ಏನ್ ಯಾವ ರೀತಿ ಮಾಡ್ತೀವಿ ಅಂತ ಅವರಿಗೆ ನಾವು ಮಾಹಿತಿಯನ್ನು